ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ, ಮುಂದೆ ತುಂಬ ಬಿಸಿಲಿದೆ. ಈಗ ಎಷ್ಟು 4-4:30 ಗಂಟೆ ಆಯಿತು, ಆದ್ರೂ ಬಿಸಿಲು ಜೋರಾಗಿದೆ. ಇವತ್ತು ಸಂಡೇ, ಸೊ ನಾನು ಬೆಳಿಗ್ಗೆ ಏನು ವ್ಲಾಗೇ ಮಾಡಿಲ್ಲ. ಸೊ ಆರಾಮಾಗಿರೋಣ, ವ್ಲಾಗ್ ಎಲ್ಲ ಬೇಡ. ಇವತ್ತು ಈವ್ನಿಂಗ್ ಮೇಲೆ ಹೊರಗೋದ್ರೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಸಿಂಪಲ್ ಮಾಡಿರೋದು. ದೋಸೆ ಆ್ಯಂಡ್ ಟೊಮೆಟೊ ಸಾರು, ರೈಸು ಇದೇ ಮಾಡಿರೋದು. ಸೊ ರೆಸಿಪಿ ಎಲ್ಲ ಏನು ಶೂಟ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆ್ಯಂಡ್ ಈಗ ನಾವು ಹೊರಟಿರೋದು ಈವ್ನಿಂಗ್ ಅಲ್ವಾ. ಸೊ ನನ್ನ ಹಸ್ಬೆಂಡ್ ಹೇಳಿದರು ಎಲ್ಲಿಗಾದರೂ ಹೊರಗೋಗಿ ಬರೋಣ ಅಂತ. ಸೊ ಅದು ಬೇರೆ ಈಗ ಮೊನ್ನೆಯಿಂದ ರಂಜಾನ್ ಮಂತ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಈಗ ಏನು ಸ್ಪೆಷಲ್ ಅಂದರೆ ಇಲ್ಲಿ ಹೋಟೆಲಲ್ಲೆಲ್ಲ ಒಳ್ಳೊಳ್ಳೆ ಸ್ನ್ಯಾಕ್ಸ್ ಸಿಗುತ್ತೆ. ಸೊ ಅದನ್ನು ಸ್ನ್ಯಾಕ್ಸ್ ಸಿಗುತ್ತೆ ಅಲ್ವಾ. ಸೊ ಅದನ್ನು ತಿನ್ಕೊಂಡು ಬರೋಣ ಅಂತ. ಆ್ಯಂಡ್ ಬೀಚ್ ಸೈಡ್ಗೆ ಎಲ್ಲಿಗಾದರೂ ಹೋದರೆ ಚೆನ್ನಾಗಿರುತ್ತೆ ಈಗ. ಆ್ಯಂಡ್ ಅದಾದಮೇಲೆ ಈ ರಂಜಾನ್ ಮಂತಲ್ಲಿ ಇದು ರೋಡ್ಗೆಲ್ಲ ಒಳ್ಳೆ ಲೈಟ್ಸ್ ಹಾಕಿರ್ತಾರೆ ಬೀಚ್ ಸೈಡಲ್ಲೆಲ್ಲ. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ನಿಮಗೇನು ತೋರಿಸ್ತೀನಿ. ಸೊ ವಿಡಿಯೋ ಎಲ್ಲಿನೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ ಯಮ್ಮಿ ಝೋನ್ ರೆಸ್ಟೋರೆಂಟ್ ಅಂತ. ಇದು ಚಿಕ್ಕದು ಟೀ ಸೆಂಟರ್ ಥರ ಒಂದು ರೆಸ್ಟೋರೆಂಟ್. ಚಿಕ್ಕದು. ಇಲ್ಲಿ ಏನಂದರೆ ಸ್ನ್ಯಾಕ್ಸ್ ಮಾತ್ರ ಸಿಗೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು. ಈ ಥರ ವಸ್ತುಗಳು ಮಾತ್ರ ನಿಮಗೆ ಸಿಗುತ್ತೆ, ಬೇರೇನು ಸಿಗಲ್ಲ. ಟೀ, ಕಾಫಿ ಎಲ್ಲ ಸಿಗುತ್ತೆ. ಸೊ ಈಗ ನನ್ನ ಹಸ್ಬೆಂಡ್ ಹೋದರು ಏನೆಲ್ಲ ಇದೆ ಅಂತ ಕೇಳಲಿಕ್ಕೆ. ಆ್ಯಂಡ್ ಒಳಗೋಗಿ ಕುತ್ಕೊಂಡು ತಿನ್ನುವಾಗಿಲ್ಲ ಯಾವ ಹೋಟೆಲ್ಸಲ್ಲಿ ಕೂಡ ಈ ಟೈಮಲ್ಲಿ. ಇದು ರಮದಾನ್ ಟೈಮ್ ಅಲ್ಲ. ಸೊ ಹಾಗಾಗಿ ಏನಿದ್ರು ಪಾರ್ಸೆಲ್ ತೊಗೊಂಡು ಬಂದು ಮನೇಲಿ ತಿನ್ಬೋದು, ಇಲ್ಲಾಂದರೆ ಕಾರ್ ಇದ್ದರೆ ಕಾರಲ್ಲಿ ಕುತ್ಕೊಂಡು ತಿನ್ಬೋದು. ಸೊ ಏನಿದೆ ಅಂತ ನೋಡೋಣ. ಫ್ರೆಂಡ್ಸ್, ಟೀ ತಂದಿದ್ದಾರೆ, ಟೀ ಕುಡಿತಿದ್ದೀನಿ. ಸೈಡ್ ಬೇಕಾ? ಇದೇನ ಪಕೋಡನ ಹೋಯ್ತಾ? ಆನಿಯನ್ ಅಲ್ಲ, ಬೇರೆ ಯಾವ್ದ್ರದ್ದು ಪಕೋಡ. ಸಮೋಸ ಬೆಚ್ಚ ಹಂಗ. ಫ್ರೆಂಡ್ಸ್, ಟೀ ಕುಡ್ದಾಯ್ತು. ಈಗ ಸೀದಾ ಎಲ್ಲಿಗೆ ಹೋಗ್ತೀವಿ? ಬೀಚ್ಗೆ ಹೋಗ್ತೀವಿ. ಬೀಚ್ ಸೈಡ್ಗೆ ಹೋಗ್ತೀವಿ ಅಷ್ಟೇ. ಸ್ವಲ್ಪ ನೋಡಿಕೊಂಡು ಬರೋದು ಚೆನ್ನಾಗಿರುತ್ತೆ. ಈಗ ವೆದರ್ ಬಿಸಿಲಿದ್ರೂ ಕೂಡ ಗಾಳಿ ಫುಲ್ಲು ಕೋಲ್ಡಾಗಿ ಬೀಸುತ್ತೆ. ಗಾಳಿ ಫುಲ್ಲು ಕೋಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ಈಗ ಹೋಗ್ತಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಮನೆಗೆ ಬರೋದು ಅಷ್ಟೇ ಇವತ್ತಿದ್ದು ಪ್ಲ್ಯಾನ್. ನೋಡಿ, ಸನ್ಸೆಟ್ ಆಗ್ತಾ ಇದೆ. ಒಂದು 6 ಗಂಟೆ 6:15 ಆಗ್ತಾ ಬರ್ತಾ ಇದೆ. ಈಗ ಇಲ್ಲಿ ಏನಂದರೆ, ನಾನು ಆಗಲೇ ಹೇಳಿದಾಗೆ ರಂಜಾನ್ ಟೈಮ್, ಈಗ ಉಪವಾಸ ಬಿಡುವ ಟೈಮ್ ಅವರಿಗೆ. ಸೊ ಹಾಗಾಗಿ ಏನಂದರೆ ಈಗ ಫುಲ್ಲು ರಶ್ ಇರುತ್ತೆ. ನಿಮಗೆ ಅಲ್ಲಿ ಮುಂದೆ ಕಾಣಿಸ್ತಿದೆ ಅಲ್ಲ, ಇದು ಗ್ರ್ಯಾಂಡ್ ಮಾಸ್ಕ್ ಅಂತ. ನಾವು ಹೋಗಿದ್ದೀವಿ. ಇದರದ್ದು ಟೂರ್ ಕೂಡ ನಾನು ಮಾಡಿದ್ದೀನಿ. ನಂದು ಓಲ್ಡ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಆ ವ್ಲಾಗ್ ಇದೆ. ಆ್ಯಂಡ್ ಈ ಮಾಸ್ಕ್ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಹೇಳೋದೇ ಬೇಡ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ಇವರೆಲ್ಲರೂ ಕೂಡ ಈ ಮಾಸ್ಕಿಗೆ ಹೋಗಿ ಪ್ರೇ ಮಾಡಲಿಕ್ಕೆ, ಉಪವಾಸ ಬಿಡಲಿಕ್ಕೆ ಹೋಗುವವರು. ಸೊ ಹಾಗಾಗಿ ಈ ರೋಡ್ ಸ್ವಲ್ಪ ರಶ್ ಇರುತ್ತೆ. ನಾವೀಗ ಇಲ್ಲೇ ಸಿಕ್ಕಾಕೊಂಡಿದ್ದೀವಿ. ಏನಿಲ್ಲ, ಒಂದು 5 ಮಿನಿಟ್ಸಲ್ಲಿ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಮುಂದೆ ಹೋದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದೀಗ ಕ್ಲಿಯರ್ ಆದಮೇಲೆ ನಾವು ಮುಂದೆ ಹೋಗ್ಲಿಕ್ಕಾಗೋದು. ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಮಾಸ್ಕ್ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ. ಇದರದ್ದು ಫುಲ್ ನೇಮ್ ಶೇಖ್ ಜಾಯದ್ ಗ್ರ್ಯಾಂಡ್ ಮಾಸ್ಕ್ ಅಂತ. टी
ಇವತ್ತು ಜನ ಈ ಬ್ರಿಡ್ಜ್ ಫ್ರೆಂಡ್ಸ್ ಫುಲ್ಲು ಟ್ರಾಫಿಕ್ಕು ಈಗ 6 ಗಂಟೆ ಆಯ್ತಲ್ಲ, ಈಗ ಇಫ್ತಾರ್ ಟೈಮ್ ಅಲ್ಲ, ಸೊ ಹಾಗಾಗಿ ಎಲ್ಲರೂ ಮಾಸ್ಕಿಗೆ ಹೋಗ್ತಾರೆ, ಸೊ ಹಾಗಾಗಿ ರಶ್ ಇದೆ. ವಾಕಿಂಗ್ ಮಾಡ್ಕೊಂಡು ಹೋಗೋರು ನೋಡಿ ಈ ಬ್ರಿಡ್ಜಿಂದ ಡೈರೆಕ್ಟ್ ಮಾಸ್ಕ್ ಒಳಗಡೆನೆ ಹೋಗುತ್ತೆ. ಸೊ ಈ ಮಾಸ್ಕಲ್ಲಿ ಹೋಗ್ತಾರೆ, ಈ ಬ್ರಿಡ್ಜಲ್ಲಿ ಹೋಗ್ತಾರೆ. ಆ್ಯಂಡ್ ಕೆಲವರು ಕಾರಲ್ಲಿ ಹೋಗೋರಿಗೆ ಸಪ್ರೇಟಾಗಿ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಇದೆ. ಆ್ಯಂಡ್ ಮಾಸ್ಕ್ ಒಳಗೆ ಹೋಗ್ಬೇಕಾದ್ರೆ ತುಂಬ ವಾಕಿಂಗ್ ಮಾಡ್ಕೊಂಡೇ ಹೋಗಬೇಕು. ಫೈನಲಿ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಯಿತು. ಸೊ ಈಗ ನೋಡ್ಬೋದು ಮಾಸ್ಕ್ ಮುಂದೆ ನಾವು ಹೋಗ್ತಾ ಇದ್ದೀವಿ. ರೋಡಲ್ಲಿ ನೋಡು ಒಂದು ಗಾಡಿನೂ ಇಲ್ಲ, ಎಲ್ಲ ಕೂಡ ಮಾಸ್ಕಿಗೆ ಹೋಗೋರೇ ಇದ್ದಿದ್ದು. ಆ್ಯಂಡ್ 1-2-3 ಗಾಡಿ ಏನೋ ಹೋಗ್ತಿದೆ ರೋಡಲ್ಲಿ ಅಷ್ಟೇ. ಸೊ ಫೈನಲ್ ಆಗಿ ಇಲ್ಲಿ ನಮಗೆ ಸನ್ಸೆಟ್ ಸೀನ್ ನೋಡಲಿಕ್ಕೆ ಸಿಕ್ತು. ಸನ್ ನೋಡಿ ಮುಳುಗುವಾಗ ಎಷ್ಟು ಇಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂದರೆ ಹೇಳೋದೇ ಬೇಡ, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು ರೋಡ್ಸಲ್ಲೆಲ್ಲ ಫುಲ್ ಮೇಲೆ ಲೈಟ್ಸ್ ಹಾಕಿದ್ದಾರೆ. ಇದು ನೈಟ್ ಟೈಮ್ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ನೋಡಿ ನಂದು ರೈಟ್ ಸೈಡಲ್ಲಿ ಬೀಚ್ ಇದೆ, ಇಲ್ಲಿ ನೋಡ್ತಿರ್ಬೋದು. ಆಚೆ ಕಡೆ ಫುಲ್ಲು ಬೀಚು ಆ್ಯಂಡ್ ಮಧ್ಯದಲ್ಲಿ ರೋಡ್ ಆ್ಯಂಡ್ ಈಚೆ ಪಾರ್ಕ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ಆ್ಯಂಡ್ ನಾವು ಸ್ವಲ್ಪ ಬೀಚ್ ಹತ್ರ ಹೋಗಿ ಆಮೇಲೆ ಬರ್ತೀವಿ. ಈಗ ನೋಡಿ ಟೈಮ್ 7 o'clock ಆಗ್ತಾ ಬಂತು ಈವ್ನಿಂಗು, ಆದರೂ ಕೂಡ ಕತ್ಲೇನೇ ಆಗಿಲ್ಲ, ಲೈಟೇ ಇದೆ. ಆ್ಯಂಡ್ ಇವರು ಬೇಗನೆ ಹಾಕಿಬಿಟ್ಟಿದ್ದಾರೆ ಲೈಟು. ಈಗ ಡೇ ಟೈಮಿಗೆ ಅಷ್ಟೊಂದು ನಿಮಗೆ ಕಾಣಿಸಲ್ಲ. ಆ್ಯಂಡ್ ಸ್ವಲ್ಪ ನೈಟ್ ಆಗಲಿ ತೋರಿಸ್ತೀನಿ. ಆ್ಯಂಡ್ ಈಗ ಏನಂದರೆ ಇಲ್ಲಿನ ಗೌರ್ಮೆಂಟ್ ಇರ್ಬೋದು, ಇಲ್ಲಿನ ಒಂದೊಂದು ಆಫೀಸ್, ಕಂಪನಿ, ಬ್ಯಾಂಕ್ಸ್ ಎಲ್ಲನೇ ಇರ್ಬೋದು, ಅವ್ರವ್ರ ಕಡೆಯಿಂದ ಇಫ್ತಾರ್ ಕಿಟ್ ಎಲ್ಲರಿಗೂ ಕೊಡ್ತಾರೆ. ಮುಸ್ಲಿಮ್ಸ್ಗಂತ ಅಲ್ಲ, ಯಾರೆಲ್ಲ ರೋಡಲ್ಲಿ ಹೋಗ್ತಾರೆ ಅವರಿಗೆಲ್ಲರಿಗೂ ಕೊಡ್ತಾರೆ, ಯಾರು ಬೇಕಾದ್ರೆ ತಗೊಳ್ಬೋದು. ಕಿಟ್ ಅಂದರೆ ಫುಡ್ ಕಿಟ್ ಆಯಿತಾ. ಸೊ ಕೆಲವೆಲ್ಲ ಡಿಫ್ರೆಂಟ್ ಬಿರಿಯಾನಿ ಕಿಟ್ ಇರುತ್ತೆ. ಆ್ಯಂಡ್ ಕೆಲವೆಲ್ಲ ಫ್ರೂಟ್ಸ್ ಕಿಟ್ ಇರುತ್ತೆ, ಕೆಲವೆಲ್ಲ ಏನೇನೋ ಇರುತ್ತೆ ಆಯಿತಾ. ನಮಗೆ ನಾರ್ಮಲಾಗಿ ನಾವು ಸಿಗ್ನಲಲ್ಲಿ ನಿಂತ್ಕೊಂಡಿದ್ವಿ, ಸೊ ಬಂದರು ಕೊಟ್ಟರು, ನಾವು ನೋ ಅಂತ ಹೇಳಲಿಕ್ಕಾಗಲ್ಲ, ಕೊಟ್ಟದನ್ನು ತಗೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ನೋಡಿ ನಮಗೆ ಇದು 2 ಕಿಟ್ ಸಿಕ್ತು. ಇದು ಫುಡ್ ಕಿಟ್ ರಮದಾನಿದ್ದು. ಸೊ ಇಲ್ಲಿ ಎಲ್ಲರಿಗೂ ಕೊಡ್ತಾರೆ, ಕಾರಲ್ಲಿ ಹೋಗೋರಿಗೆ, ನಡ್ಕೊಂಡು ಹೋಗೋರಿಗೆ ಎಲ್ಲರಿಗೂ ಕೊಡ್ತಾರೆ ಫ್ರೀಗೆ. ಮುಸ್ಲಿಮ್ಸೇ ಆಗ್ಬೇಕಂತಿಲ್ಲ, ಎಲ್ಲರಿಗೂ ಕೊಡ್ತಾರೆ. ಸೊ ನಾವು ಬರ್ತಿದ್ವಲ್ಲ, ಸಿಗ್ನಲಲ್ಲಿ ನಿಂತ್ಕೊಂಡಿದ್ವಿ ಕಾರಲ್ಲಿ, ಸೊ ಕೊಟ್ಟರು. ಏನಿದೆ ಅಂತ ನೋಡುವ ಇದರಲ್ಲಿ. ಇದರಲ್ಲಿ ಡೇಟ್ಸ್ ಇದೆ, ಡೇಟ್ಸ್ ತಿನ್ನುವ ನೀರು ಡೇಟ್ಸ್ ಐತೆ ಅಂತ ತೂಕ ಡೇಟ್ಸ್. ಇಲ್ಲಿ ಡೇಟ್ಸ್ ಇದೆ. 2 ಕುಕೀಸ್ ಇದೆ, ವೀಟ್ ಫ್ಲವರ್ ಕುಕೀಸ್ ಇದೆ 2. ಆ್ಯಂಡ್ ಒಂದು ವೆಟ್ ವೈಪ್ಸ್, ಒಂದು ವಾಟರ್ ಬಾಟಲ್, ಇಷ್ಟಿದೆ. ಚೆನ್ನಾಗಿದೆ.
ನೋಡಿ ಕುಕೀಸ್ ಈ ತರ ಇದೆ. ಇದು ಡೇಟ್ಸ್ ಕುಕೀಸ್ ಇದು. ಚೆನ್ನಾಗಿದೆ. ನಾವು ಹೋಗ್ಬೇಕು ಅಂತ ಅನ್ಕೊಂಡಿರೋ ಪ್ಲೇಸ್ಗೆ ನಾವು ಹೋಗ್ತಾ ಇದೀವಿ. ಇನ್ನೂ ಬಂದಿಲ್ಲ, ತೋರಿಸ್ತೀನಿ. ಆ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಬೀಚ್ ಸೈಡ್ ಅಟ್ಲಾಂಟಿಸ್ ಅಂತ ಫ್ರೆಂಡ್ಸ್, ಫೈನಲಿ ನಾನು ಹೇಳ್ತಿರೋ ಪ್ಲೇಸ್ ಇದೆ. ಆ್ಯಂಡ್ ಇದು ಡೇ ಟೈಮಲ್ಲಿ ನೋಡ್ತಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಅಲ್ಲಿ ರೀಚ್ ಆಗೋ ತನಕ ಸ್ವಲ್ಪ ಡಾರ್ಕ್ ಆಗೋಯಿತು. ಆ್ಯಂಡ್ ಇದು ಬೀಚ್ ಸೈಡ್ ಎಷ್ಟು ಚಳಿ, ಎಷ್ಟು ಓವರ್ ಗಾಳಿ ಇತ್ತು ಅಂದರೆ, ಓ ಗಾಡ್, ಸ್ವಲ್ಪ ಟೈಮ್ ಕೂಡ ಇಲ್ಲಿ ನಿಂತ್ಕೊಳ್ಳಿಕ್ಕೇ ಆಗಲ್ಲ, ಅಷ್ಟು ಓವರ್ ಚಳಿ ಇತ್ತು. ಆ್ಯಂಡ್ ಗಾಳಿ ನಮ್ಮನ್ನು ತೆಗೆದು ಬಿಸಾಕುವಷ್ಟು ಜೋರಾಗಿ ಗಾಳಿ ಇತ್ತು. ಫ್ರೆಂಡ್ಸ್, ಫೈನಲಿ ನಾವು ಅಂದ್ಕೊಂಡಿರುವ ಜಾಗಕ್ಕೆ ಬಂದಿದ್ದೀವಿ. ನಿಮಗೆ ತೋರಿಸ್ತೀನಿ. ವ್ಯೂ ತುಂಬ ಚಳಿ ಇದೆ, ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಚಳಿ ಇದೆ. ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳೋದೇ ಬೇಡ. ಇದು ಸೀನರಿ ತುಂಬ ಚೆನ್ನಾಗಿತ್ತು ಆಯಿತಾ. ಅಲ್ಲೆಲ್ಲ ನೋಡ್ತಿರ್ಬೋದು ಸ್ಕೈ ಎಲ್ಲ ಎಷ್ಟು ಪಿಂಕ್ ಆರೆಂಜ್ ಆಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಬಟ್ ಚಳಿ ತುಂಬ ಓವರಾಗಿತ್ತು ನೋಡಿ. ಇಲ್ಲಿ ಯಾರೂ ಇಲ್ಲ, ಬರ್ತಾರೆ ಕೂತ್ಕೊಳ್ತಾರೆ ಹೋಗ್ತಾರೆ. ನಾವು ಕೂಡ ಆ ಥರನೇ ಮಾಡಿದ್ವಿ. ಬಂದ್ವಿ, ಸ್ವಲ್ಪ ಟೈಮ್ ಕೂತ್ಕೊಂಡ್ವಿ, ಆಮೇಲೆ ಹೋದ್ವಿ. ಕೂತ್ಕೊಳ್ಳಿಕ್ಕೇ ಆಗಲ್ಲ, ಅಷ್ಟು ಚಳಿ. ಆ್ಯಂಡ್ ನನ್ನ ಹಸ್ಬೆಂಡ್ಗಂತೂ ಓವರ್ ಚಳಿ ಆಗ್ತಿತ್ತು, ನನಗೇನೂ ಆಗ್ತಿತ್ತು. ಫ್ರೆಂಡ್ಸ್, ಫುಲ್ ಚಳಿ. ಇಲ್ಲಿ ಜಾಸ್ತಿ ಟೈಮ್ ಕುತ್ಕೊಳ್ಳಿಕ್ಕೇ ಆಗಲ್ಲ, ಅಷ್ಟು ಗಾಳಿ ಇದೆ ಆ್ಯಂಡ್ ಅಷ್ಟು ಚಳಿ ಇದೆ. ಏನು ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ತಿರ್ಬೋದು, ಇದು ಸ್ಟ್ರೀಟ್ ಫುಲ್ಲು ಲೈಟ್ಸ್ ಆಯಿತಾ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಲೈಟ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಇದನ್ನು ನೋಡ್ಲಿಕ್ಕೆ ಅಂತಲೇ ಎಷ್ಟೊಂದು ಜನ ಬರ್ತಾರೆ. ಆ್ಯಂಡ್ ಆಚೆ ಸೈಡು ಪಾರ್ಕ್ ಇದೆ. ಸೊ ನಾವು ಅಲ್ಲಿನೂ ಕೂತ್ಕೊಳ್ತೀವಿ. ಇವತ್ತು ಕೂತ್ಕೊಳ್ಳಿಲ್ಲ, ಯಾಕಂದರೆ ಅಲ್ಲಿಂದ ಬರುವಾಗಲೇ ಲೇಟ್ ಆಗೋಯಿತು. ಸೊ ಈ ಲೈಟ್ಸ್ ನೋಡ್ತಾ ಸ್ಲೋ ಡ್ರೈವ್ ಮಾಡ್ತಾ ಬರ್ತಾ ಇದ್ವಿ. ಫ್ರೆಂಡ್ಸ್, ಲೈಟ್ ನೋಡಿದ್ರಲ್ಲ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನಾವು ಇದನ್ನೇ ನೋಡ್ಲಿಕ್ಕಂತ ಬಂದಿದ್ದು. ಇದು 1 ಮಂತ್ ಈ ಥರನೇ ಫುಲ್ ಸ್ಟ್ರೀಟ್ಸಲ್ಲೆಲ್ಲ ಈ ಥರನೇ ಲೈಟ್ಸ್ ಇರುತ್ತೆ. ರಂಜಾನ್ ಮುಗಿಯೋ ತನಕ ಕೂಡ ಈ ಥರನೇ ಇರುತ್ತೆ. ಆಡಾತಿತ್ತು. ನನ್ನ ಹೇರ್ ಎಲ್ಲ ಒಟ್ರಾಶಿ ಆಗಿದೆ, ಯಾಕಂದರೆ ಈಗ ನಾವು ಬೀಚ್ ಹತ್ರ ಎಲ್ಲ ಹೋಗಿ ಬಂದ್ವಿ ಅಲ್ಲ, ಅಲ್ಲಿ ತುಂಬ ಗಾಳಿ ಇತ್ತು. ಸೊ ಹೇರ್ ಎಲ್ಲ ಫುಲ್ ಹಾರಿ ಹೋಗಿದೆ. ಈಗ ನಾವು ಬಂದಿರೋದು ವೆಜ್ ರೆಸ್ಟೋರೆಂಟಿಗೆ ಮಸಾಲೆ ದೋಸೆ ತಿನ್ನುವ ಅಂತ. ಆ್ಯಂಡ್ ನನ್ನ ಹಸ್ಬೆಂಡು ಪ್ಲೇನ್ ಉತ್ತಪ್ಪಂ ತಗೊಂಡ್ರು ಆ್ಯಂಡ್ ನಾನು ಮಸಾಲೆ ದೋಸೆ ತಗೊಂಡೆ. ನನಗೆ ಮಸಾಲೆ ದೋಸೆಗಿಂತ ಅದು ಉತ್ತಪ್ಪಮೇ ಇಷ್ಟ ಆಯಿತು, ಬಟ್ ನನ್ನ ಹಸ್ಬೆಂಡ್ಗೆ ಮಸಾಲೆ ದೋಸೆ ಇಷ್ಟ ಆಯಿತು. ಸೊ ಅದನ್ನು ತಿಂದುಬಿಟ್ಟು ಆಮೇಲೆ ಒಂದು ಐಸ್ ಕ್ರೀಮ್ ತಗೊಂಡ್ವಿ, ಪಿಸ್ತಾ ಫ್ಲೇವರ್. ಇದು ಕೂಡ ಚೆನ್ನಾಗಿತ್ತು. ಇದನ್ನು ತಿಂದುಬಿಟ್ಟು ಆಮೇಲೆ ಮನೆಗೆ ಬಂದ್ವಿ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು, ಈಗ ಮನೆಗೆ ಹೊರಟಿದ್ದೀವಿ. ಇದೊಂದು ಚಿಕ್ಕ ವಿಡಿಯೋ, ನಾನು ಚಿಕ್ಕ ವಿಡಿಯೋ ಮಾಡಿ ಹಾಕ್ತೀನಿ. ಇದು
ಇದಕ್ಕೆ ಮತ್ತೆ ನೆಕ್ಸ್ಟ್ ಡೇ ಇದೆಲ್ಲ ಆ್ಯಡ್ ಮಾಡೋದು. ಈಗ ನಾವು ಮನೆಗೆ ರೀಚ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು, ಆಮೇಲೆ ಮನೆಗೆ ರೀಚ್ ಆಗ್ತೀವಿ. ಫ್ರೆಂಡ್ಸ್, ಇದು ಜಸ್ಟ್ ನಮ್ಮದು ವೀಕೆಂಡ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.